ಬಂದಂತ ಎಲ್ಲ ಸದಸ್ಯರು ಒಮ್ಮನಸ್ಸಿನಿಂದ ಈಗೇನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಗಿದೆ, ನೀವೇ ಇರಬೇಕು ಹೇಳುವಂತ ಆ ಉತ್ಸುಕತೆಯನ್ನು ಕೂಡ ಅದೇ ರೀತಿ ಭಾಗವಹಿಸಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಮತದಾರ ಬಂಧುಗಳಿಗೆ, ಆಯ್ಕೆಯಾದಂಥ ಎಲ್ಲ ಸದಸ್ಯರುಗಳಿಗೂ ಕೂಡ ನಾವು ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಬರುವ 18ನೇ ತಾರೀಕು 3:30 ಗಂಟೆಗೆ ಬಹುತೇಕ ನಮ್ಮ ಹಾಗೇರಿ MP ಸಾಹೇಬರು ಬರೋದಿದ್ದಾರೆ. ಆ ದಿವಸ ಎಲ್ಲ ನಮ್ಮ ಸಂಗಡ ಕೆಲಸ ಮಾಡಿದಂಥ ಎಲ್ಲ ಏನು ಬಳಗ ಇದೆ ಅವರು ಒಂದು ಅಭಿನಂದನೆ ಮಾಡಬೇಕು, ಸಭೆಯನ್ನು ಮಾಡಬೇಕು ಹೇಳಿ ಉತ್ಸುಕತೆಯಿಂದ ನಮಗೆ ಒತ್ತಾಯ ಮಾಡಿ ಒಂದು ಅಭಿನಂದನೆ ಸಭೆಯನ್ನು ಇರಿಸಿಕೊಂಡಿದ್ದಾರೆ. ಇದಕ್ಕೂ ಕೂಡ ಪತ್ರಕರ್ತರು ಬಂದು ಆಗಿರ್ತಾರೆ. ನಮ್ಮ ಈ ಒಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಅಥವಾ ನಾವು ಇಲ್ಲಿ ಮಾಡಿದಂಥ ಯಾವುದೇ ಕೆಲಸದ ವಿಚಾರಗಳಲ್ಲಿ ನಮಗೆ ಅದನ್ನು ಪ್ರಚಾರ ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡಿ ಈ ಸಂದರ್ಭದಲ್ಲಿ ಬಂದು ಚುನಾವಣೆ ಸೆಪ್ಟೆಂಬರ್ 28ಕ್ಕೆ ನಡೆಯಿತು. ಅನೇಕ ತಿಂಗಳುಗಳಿಂದ ದಿನ ಈ ತಿಂಗಳುಗಳು ಕಳೆದರೂ ಸಹ ಆ ಜನಗಳು ಆಶೀರ್ವಾದ ಮಾಡಿದಂಥ ಇದನ್ನು ನೋಡಿದರೆ, ಆ ಉತ್ಸುಕತೆಯನ್ನು ನೋಡಿದರೆ ತುಂಬ ನಮಗೆ ಹೆಮ್ಮೆ ಆಗ್ತದೆ. ಒಂದು ರೀತಿಯಿಂದ ನಮ್ಮ ಹತ್ರ ಸ್ಪಂದಿಸಲಿಕ್ಕೆ ಅಷ್ಟು ಆಗ್ತದೆಯೋ ಇಲ್ಲೋ ಹೋಗಿದ್ದಂಥ ವಿಶ್ವಾಸಕ್ಕೆ ಇರುವಂಥ ಭಾವನೆಗಳು ಬರ್ತಾ ಇರ್ತವೆ ಅಷ್ಟಷ್ಟು ಒಂದು. ಆದರೆ ನೂತನವಾಗಿ ಆಯ್ಕೆಯಾದ 14ರಲ್ಲಿ 12ರನ್ನು ನಮಗೆ ಗೆಲುವು ತಂದು ಕೊಟ್ಟಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ, ಅವರಿಗೆ ನಮ್ಮ ಆಡಳಿತ ಸಮಿತಿಯ ಎಲ್ಲರ ಪರವಾಗಿ ಅಭಿನಂದನೆಗಳು. ನಮ್ಮ ಕನಸುಗಳು ಅನೇಕ ಇದ್ದಾವೆ. ಕಳೆದ 9 ತಿಂಗಳ ದಿವಸ ನಮ್ಮ ಕಮಿಟಿ ಇಲ್ಲೇ ಹೋದಂಥ ಸಂದರ್ಭದಲ್ಲಿ ಕಳೆದ ವರ್ಷಕ್ಕಿಂತ ನಮಗೆ 13,000 ಕ್ವಿಂಟಲ್ ಅಡಿಕೆ ಇಳುವರಿ ಕಡಿಮೆ ಆಯಿತು. ಯಾಕಂದರೆ ಜನಕ್ಕೆ ಕಮಿಟಿ ಇಲ್ಲದೆ ಒಂದು ವಿಶ್ವಾಸ ಇಲ್ಲ, ಆಡಳಿತಾಧಿಕಾರಿಗಳ ಮೇಲೆ ನಮ್ಮ ಕಡೆ ಹೋಗುವುದಿಲ್ಲ. ಬರುವಂಥ ದಿವಸದಲ್ಲಿ ಮತ್ತೆಲ್ಲ ರೈತರು ಎಲ್ಲೆಲ್ಲಿ ಜನರು ಹೋಗಿದ್ದಾರೋ ಅವನ್ನೆಲ್ಲ ಸೇರಿಸಿ ನಮ್ಮಲ್ಲಿ ಅಡಿಕೆ ವಿಕ್ರಿ ಮಾಡುವಂಥದ್ದು ಒಂದು. ಎರಡನೇದು, ನಮ್ಮಲ್ಲಿ ಗೋಡನ್ ಕೊರತೆ ಇದೆ. 10 ಗುಂಟೆ ಜಾಗ ಸರ್ಕಾರ ನಮ್ಮ ಮಂಜೂರಿ ಮಾಡಿಕೊಟ್ಟಿದೆ. ನಮ್ಮ ಹತ್ರ ಬಿಲ್ಡಿಂಗ್ ಫಂಡು ಇದೆ. ಆ ಒಂದು ಉತ್ತಮವಾದ ಬಿಲ್ಡಿಂಗ್ ಅನ್ನು ಮಾಡಿ ಜನರಿಗೆ ತೊಂದರೆ ಆಗದಿರುವ ರೀತಿಯಲ್ಲಿ ಕೆಲಸ ಮಾಡುವಂಥ ಜವಾಬ್ದಾರಿ ಕೂಡ ನಮಗಿದೆ. ಸದಾ ತಾಲೂಕಿನ ರೈತರ ರಕ್ಷಣೆಗೆ, ರೈತರು ಮತ್ತೆ ಡಿಪಾಸಿಟ್ದಾರರು ಇರ್ತಾರೆ, ಸಾಲಗಾರರು ಇರ್ತಾರೆ, ಅವ್ರು 2 ಜನರು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ದೊರಕಲು ನಾವು ಮಾಡ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೆಂಬರ್ಸ್ ಯಾರ್ಯಾರಿಂದ ಹೋಗಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.